ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನ 3 ಪಾರ್ಟ್ಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಜೆಸ್ಟೆಡ್ ವಿಡಿಯೋಗಳನ್ನು ಕ್ಲಿಕ್ ಮಾಡಿಕೊಂಡು ನೀವು ಫಸ್ಟ್ ಸೆಕೆಂಡ್ ಪಾರ್ಟನ್ನು ನೋಡಬಹುದು. ಅದಾದ ನಂತರ ಇದು 3ನೇ ಪಾರ್ಟ್. ಇಲ್ಲಿ ನಾವು ನಮ್ಮ ಮಗನನ್ನ ಮತ್ತೆ ನೆಕ್ಸ್ಟ್ ಪರೀಕ್ಷೆಗೆ ಇಲ್ಲಿ ಬಿಟ್ಟಿದ್ದೀವಿ. ಬಿಟ್ಟಾದ ನಂತರ ಇಲ್ಲಿ ಮತ್ತೆ ಬಹಳತ್ತು ಕೂತ್ಕೊಳ್ಬೇಕು ಅಲ್ವಾ, ಇಬ್ರು ಕೂತ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲಿಯೇ ಕೂತ್ಕೊಂಡ್ರು. ನಾನು ಮನೆಗೆ ಬರ್ತಾ ಇದ್ದೀನಿ. ಇವತ್ತಿನ ದಿನ ಅಂದರೆ ಪರೀಕ್ಷೆಯನ್ನ ಕೊಡೋದು ಆಗಲಿ, ಸಮಯಕ್ಕೆ ಹೋಗೋದು ಆಗಲಿ, ಇದೆಲ್ಲವನ್ನ ಕೂಡ ಈ ನಮ್ಮ ಸೋದರ ಮಾವನ ಮಗ ಇದ್ದಾನೆ ಅಲ್ವಾ, ಅವನಿಂದ ತುಂಬಾನೇ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬಹುದು. ಇಲ್ಲ ಅಂತಂದ್ರೆ ಮಾಡಬಹುದು, ಮಾಡೋದು ಆಗೋದೇ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಗೆ ನಮ್ಮವರು ಯಾರಾದ್ರೂ ನಮಗೆ ಜೊತೆಗಿದ್ದಾಗ ತುಂಬಾನೇ ಹೆಲ್ಪ್ ಆಗುತ್ತೆ ಇಂಥ ಸಮಯದಲ್ಲಿ. ನಾವು ಇದ್ದ ಊರಲ್ಲಿಯೇ ಇದ್ದಾಗ ಯಾರ ಹೆಲ್ಪ್ ಕೂಡ ಬೇಕಾಗೋದಿಲ್ಲ. ಆದರೆ ನಾವು ಬೇರೆ ಸಿಟಿಗೆ ಹೋದಾಗ ಅಲ್ಲಿ ಭಾಷೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಹಾಗೆ ನಮಗೆ ಏನಾದರೂ ಬೇಕಾದಾಗ ಅದು ಸಮೀಪದಲ್ಲಿ ಹತ್ರದಲ್ಲೇ ಇದ್ರೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ. ತುಂಬಾ ಹೆಲ್ಪ್ ಆಗಿದೆ ಇವತ್ತಿನ ದಿನ ಅಂತಾನೆ ಹೇಳ್ಬಹುದು. ಅದಾದ ನಂತರ ಇಲ್ಲಿ ಮನೆಗೆ ಬಂದ್ಮೇಲೆ ಅಂದ್ರೆ ಇನ್ನೂ 2 ಗಂಟೆ ಸಮಯ ಇತ್ತು ಹೋಗೋದಕ್ಕೆ. ಹಾಗೆ ಅವರು ಪರೀಕ್ಷೆಯನ್ನು ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಸ್ಟೇಷನ್ಗೆ ಬರ್ತೀವಿ ಅಂತ ಹೇಳಿದ್ರು ನಮ್ಮ ಮನೆಯವರು ಮತ್ತೆ ನನ್ನ ಮಗ. ಹಾಗೆ ನಾನು ಕೂಡ ಸ್ಟೇಷನ್ಗೆ ಡೈರೆಕ್ಟ್ ಹೋಗಬೇಕು. ಇವಾಗ ಸ್ವಲ್ಪ ಭಯ ಆಗ್ತಾ ಇತ್ತು, ಒಬ್ಬಳೇ ಹೋಗಬೇಕು ಅಲ್ವಾ ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಮ ಸೋದರ ಮಾವನ ಮಗ ಬೈಕ್ ಮೇಲೆ ಬಿಡ್ತೀನಿ ಅಂತ ಹೇಳಿದ್ನು. ಆದರೆ ಮಳೆ ತುಂಬಾನೇ ಸ್ಟಾರ್ಟ್ ಆಯಿತು ಅವಾಗಲೇ. ಹಾಗಾಗಿ ನಾನು ಆಟೋಕ್ಕೆ ಹೋಗಬೇಕಾಗಿ ಆಯಿತು. ಮಧ್ಯಾಹ್ನ ಊಟ ಫುಲ್ ಆಗಿತ್ತು, ಹಾಗಾಗಿ ಊಟನೇ ಮಾಡಬಾರ್ದು ಅಂತಾನೆ ಅಂದ್ಕೊಂಡಿದ್ವಿ. ಆದರೂ ಕೂಡ ಸ್ವಲ್ಪ ಲೆಮನ್ ರೈಸನ್ನು ಮಾಡಿಕೊಟ್ರು. ಇಲ್ಲಿ ಸ್ವಲ್ಪ ನವಣೆ ಅನ್ನ ಹಾಗೆ ಸ್ವಲ್ಪ ವೈಟ್ ರೈಸ್ ಎರಡೂ ಕೂಡ ಲೆಮನ್ ರೈಸ್ ಅನ್ನ ಮಾಡಿದ್ದೀವಿ. ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ಇಲ್ಲಿ ಹೋಗ್ತಾ ಇದ್ದೀನಿ, ನೋಡಬಹುದು. ನಾನು ಫಸ್ಟ್ ಟೈಮ್ ಆಟೋನ ಬುಕ್ ಮಾಡಿ ಹೋಗ್ತಾ ಇದ್ದೀನಿ. ಅಂದ್ರೆ ಬುಕ್ ಮಾಡಿ ಕೊಟ್ಟಿದ್ನು ನಮ್ಮ ಸೋದರ ಮಾವನ ಮಗ. ಹಾಗಾಗಿ ಅದೇ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಭಯ ಇಲ್ಲ ಅಂತಾನೆ ಹೇಳ್ಬೋದು. ಇವಾಗ ಹೋಗಿ ಬಂದ ನಂತರ ಅದರ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪದೇ ಪದೇ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಇದೆ ಅದು ಏನು ಅಂತಂದ್ರೆ ತುಂಬಾನೇ ಭಯ ಆಗ್ತಾ ಇತ್ತು ಫಸ್ಟ್ ಟೈಮ್ ನಾನು ಒಬ್ಳೆ ಯಾವ ತರ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಲೊಕೇಶನ್ ಎಲ್ಲ ನೋಡ್ಕೊಂಡು ಲೊಕೇಶನ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದಾರೋ ಇಲ್ಲೋ ಎಲ್ಲ ಕೂಡ ನಮಗೆ ಅದರಲ್ಲಿ ಅರ್ಥ ಆಗುತ್ತೆ. ಹಾಗೆ ನಮಗೆ ಸ್ಟೇಷನ್ ಇಂದ ಮನೆಗೆ ಹೋಗುವಾಗ ನೈಟ್ ಟೈಮ್ 600 ಕೇಳಿದ್ರು ಅವರು. ಆದ್ರೆ ಇಲ್ಲಿ ಬುಕ್ ಮಾಡಿದ್ರು 150 ರೂಪಾಯಿಯಲ್ಲಿ ನಾವು ಮನೆಗೆ ಹೋಗಿದ್ದೀವಿ. ತುಂಬಾನೇ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಮೊದಲು ನಾವು ಏನಾದರೂ ಹೊಸ ಎಕ್ಸ್ಪೀರಿಯನ್ಸ್ ಮಾಡುವಾಗ ಮೊದಲು ಭಯ ಪಡಬಾರ್ದು ಅಷ್ಟೇ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ಈ 3 ಪಾರ್ಟ್ಗಳು ಇಷ್ಟ ಆಗಿವೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.